ನಮ್ಮ ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ಸಂಘಗಳು, ಅಲ್ಲಿಯ ಸದಸ್ಯಗಳು, ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಮ್ಮೆಲ್ಲ ಶಾಸಕರ ಪ್ರಯತ್ನಕ್ಕೆ, ನಮ್ಮೆಲ್ಲ ಅಭ್ಯರ್ಥಿಗಳ ಪ್ರಯತ್ನಕ್ಕೆ ಜಯ ಕೊಟ್ಟಿದ್ದಾರೆ. ಬಹುಶಃ ನಿಂತಿದ್ದಂಥ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ಅಭ್ಯರ್ಥಿಗಳ ಜೊತೆ ನಿಂತು ಹೋರಾಟ ಮಾಡಿ ಗೆಲ್ಲಿಸಿದಂಥ ಮುಖಂಡರುಗಳು, ಶಾಸಕರು ಮತ್ತು ಕಾರ್ಯಕರ್ತರು, ಒಕ್ಕೂಟದ ಸದಸ್ಯರು, ಸಂಘ ಇದು ಹಾಲು ಸಂಘದ ಸಂಘದ ಸದಸ್ಯರು ಎಲ್ರಿಗೂ ನಾನು ಪಕ್ಷದ ಪರವಾಗಿ ಮಂತ್ರಿಯಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಈ ಒಂದು ಮಂಡ್ಯ ಮಣ್ಣಲ್ಲ, ಎಲ್ಲ ಥರದ ಸಮಸ್ಯೆಯಿಂದ ಹೊರಗಡೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ 5 ರೂಪಾಯಿ ಸಹಾಯಧನ ಕೊಡ್ತಾ ಇದೀವಿ, 2 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ವಿ ಸರ್ಕಾರ. ಜೊತೆಗೆ ಸ್ವಲ್ಪ ಕಳೆದ 10 ವರ್ಷದಿಂದ ಸ್ಪಷ್ಟವಾದಂಥ ಒಂದು ನಾವೇನು ನಿಲುವನ್ನು ತಗೊಳಕ್ಕಾಗದೇ ಇತ್ತು, ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ತಗೋತೀವಿ. ಸೊ ಎಲ್ಲ ಮಂಡ್ಯ ಜಿಲ್ಲೆಯ ಸಾರ್ವಜನಿಕರಿಗೆ, ನಮ್ಮ ಪಕ್ಷದ ಶಾಸಕರಿಂದ ಹಿಡಿದು ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಚುನಾವಣೆ ಮುಂಚೆನೆ ಕೂಡ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ, ಸೂಪರ್ ಸೀಡ್ ಮಾಡ್ತಾ ಇದ್ದಾರೆ, ನಮ್ಮ ಸದಸ್ಯರನ್ನ ಅಮಾನತು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಒಂದು ಆರೋಪ ಮಾಡ್ತಾ ಇದ್ದಾರೆ. ನಾನು ಹೌದು, ನೀವು ಹೇಳಿದ್ರೆ ರಾಮಚಂದ್ರನು ಮಾಡ್ಬೋದಾಯ್ತು, ನಮ್ಮ ನಲಿಗೆರೆ ಬಾಲನೂ ಮಾಡ್ಬೋದಾಯ್ತು. ಕೇಸೇ ಇದೆ, ಕೋರ್ಟಲ್ಲಿ ನಡೀತಾ ಇದೆ, ಯಾಕೆ ಮಾಡಲಿಲ್ಲ ನಾವು? ಆಮೇಲೆ ಮಳವಳ್ಳಿ ವಿಶ್ವನೂ ಮಾಡ್ಬೋದಾಯ್ತು, ನಿಮ್ಮ ಸ್ವಾಮಿನೂ ಮಾಡ್ಬೋದಾಯ್ತು. ನಾವು ಆ ಥರ ಅಲ್ಲ. ಕೆಲವು ಹಗರಣ ಇರ್ತಕ್ಕಂಥವನ್ನ ಇಲಾಖೆಗಳು ಕ್ರಮನೇ ತಗೋಬೇಡಿ ಅಂತ ನಮ್ಗೆ ಹೇಳಕ್ಕೆ. ಚುನಾವಣೆಗೋಸ್ಕರ ಯಾವುದನ್ನು ತಗೊಳ್ಳೋದಿಲ್ಲ. ಚುನಾವಣೆಗೋಸ್ಕರ ತಗೊಂಡಿದ್ರೆ ಈಗ ನಮ್ಮ ರವಿಯಣ್ಣ ವಿರುದ್ಧ ಸೋತಿದಾರಲ್ಲ, ಗೆದ್ದಿದ್ದಾರಲ್ಲ ಈ ಡೈರಿನಲ್ಲಿ, ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡಂಗಿಲ್ಲ. ರಾಮಚಂದ್ರ ಅವ್ರು ಹೇಳ್ತಾರೆ, ಹೇಳಕ್ಕೇನಂತೆ. ನಾವು ಅವ್ರ ತರ ದ್ವೇಷ ರಾಜಕೀಯ ಮಾಡಿಲ್ಲ. ನಾವು ಅವ್ರ ತರ ನಾವು 8 ಗೆದ್ದಾಗ, ಎಷ್ಟು DC ಬ್ಯಾಂಕಲ್ಲಿ ನಾವು 8 ಗೆದ್ದಾಗ 3 ಜನನ್ನ ಅಮಾನತ್ನಲ್ಲಿ ಇಟ್ಟಿದ್ರಲ್ಲ, ಆ ತರ ನಾವು ನಾಮಿನಿ ಅಧ್ಯಕ್ಷರು ಮಾಡಿದ್ರಲ್ಲ, ಆ ತರ ನಾವು ಮಾಡ್ಲಕ್ ಹೋಗಲ್ಲ. ನಾವು ಸ್ವಲ್ಪ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ಕೆಲಸ ಮಾಡ್ತೀವಿ. ಸರ್, ನಾನು ದಿಕ್ಸೂಚಿ ನಾನು ಮೊದಲೇ ಹೇಳಿದೆ, ಮಂಡ್ಯ ಜನ ಯಾವ ತರ ತೀರ್ಮಾನ ತಗೋತಾರೆ ಅಂತ ಅವ್ರಿಗಷ್ಟೇ ಗೊತ್ತಿರುತ್ತೆ. ನಾವೇನಾರು ತಲೆ ಒಳಗೆ ಭ್ರಮೆಯಿಂದ ಮೆರೆದ್ರೆ ನಾವಷ್ಟೇ ಅದನ್ನ ಅನುಭವಿಸ್ಬೇಕಾಗತ್ತೆ. ನನಗೆ ನಮ್ಮ ಜಿಲ್ಲೆಯ ಜನರ ಬಗ್ಗೆ ನಂಬಿಕೆ ಇದೆ. ಕಾರಣ, ನಿರಂತರವಾಗಿ ನಾವು ಶಾಸಕರಾಗಲಿ, ನಾನಾಗಲಿ, ನಮ್ಮ ಸರ್ಕಾರ ಆಗಲಿ ಜನರ ಪರ ಇದ್ದೀವಿ. ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ, ಕೃಷಿ ವಿಶ್ವವಿದ್ಯಾನಿಲಯ ಕೊಟ್ಟಿದ್ದೀವಿ, ಕಾರ್ಖಾನಿನ ಸುಸಜ್ಜಿತಿಗೆ ತರ್ತಾ ಇದ್ದೀವಿ. ನಾವು ಕೆಲಸ ಮಾಡ್ತೀವಿ, ಜನರ ಮೇಲೆ ವಿಶ್ವಾಸ ಇಡ್ತೀವಿ. ಜನ ತೀರ್ಮಾನ ತಗೋತಾರೆ ಅನ್ನೋ ನಂಬಿಕೆ ನಮಗೆ, ಭ್ರಮೆ ಇಲ್ಲ. ಹೌದು, ನಾನು ಅದನ್ನೇ ಹೇಳಿದೆ. ಸಂಪೂರ್ಣವಾಗಿ ನಾನು ಗಂಭೀರವಾಗಿ ಯಾವ್ಯಾವುದು ಇದ್ರ ಮೇಲಿದೆ ಅದನ್ನು ಯಾವ ರೀತಿ ಕ್ರಮ ಆಗಬೇಕು, ಸರಿಪಡಿಸ್ಬೇಕು, ಸಂಪೂರ್ಣವಾಗಿ ನಾನು ತನಿಖಾ ಇದರಲ್ಲಿ ಸ್ವತಂತ್ರವಾಗಿ ತನಿಖೆ ಮಾಡಿ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಮಧ್ಯ ಪ್ರವೇಶ ಮಾಡಲ್ಲ. ಮತ್ತು ಸಂಪೂರ್ಣವಾಗಿ ನಾನು ಇದನ್ನು ಪರ್ಸನಲ್ ಆಗಿ ರಿವ್ಯೂ ಮಾಡಿ ಇನ್ನು ಮುಂದೆ ಮಂಡ್ಯ ಒಕ್ಕೂಟ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಹೋಗ್ಬೇಕು. ಈಗ ಡೆಲ್ಲಿಗೆ ಮಾರುಕಟ್ಟೆ ಕೊಟ್ಟಿದ್ದೀವಿ, ಡೆಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಮುಂದುವರೆದು ಬೇರೆ ಬೇರೆ ಮುಂಬೈ ಅದೆಲ್ಲ ಮಾಡಿ ನಮ್ಮ ಏನು ಗ್ರಾಹಕರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ನಮ್ಮ ಶಿವಪ್ಪನವ್ರು ಇಲ್ಲೇ ಇದ್ದಾರೆ, ನಮ್ಮ KR-ಪೇಟೆ ಹರೀಶ್ ಇದ್ದಾರೆ, ನಮ್ಮ ರವಿ ಇದ್ದಾರೆ, ರವಿ ಇದ್ದಾರೆ. ಅವರೆಲ್ರಿಗೂ ಮತ್ತು ನಮ್ಮ ತಾಲೂಕಿನವ್ರು ಇಬ್ಬರು ಹೋಗ್ಬಿಟ್ಟಿದ್ದಾರೆ, ಬಂದಿಲ್ಲ, ನಾಗಮಂಗಲಕ್ಕೆ ಹೋಗಿದ್ದಾರೆ. ಅಪ್ಪಾಜಿ ಗೌಡ್ರು ಮತ್ತು ನಾರಾಯಣು ಮತ್ತು ಬೋರೇಗೌಡ ಬಂದಿಲ್ಲ. ಹರೀಶು ನಮ್ಮ ಮದ್ದೂರು ಅವರು ಸಹ ನಂಗೆ ಸಿಕ್ಕಿಲ್ಲ. ಮಳವಳ್ಳಿ ಕೃಷ್ಣೇಗೌಡ ಇಷ್ಟು ಜನಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಸೊ ಒಳ್ಳೆ ಕೆಲಸವನ್ನ ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆ ಶುಭಾಶಯ ಹೇಳ್ತೀನಿ. ಸರ್, ಅದೇನಾಗಿದೆ, ಕೆಲವು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಲೀಗಲ್ ಒಪಿನಿಯನ್ ತಗೊಂಡು ಎಣಿಕೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. KR-ಪೇಟೆ, ಮದ್ದೂರು, ಮಳವಳ್ಳಿ ಅನೌನ್ಸ್ ಮಾಡಂಗಿಲ್ಲ ಅಂತ. ಎಣಿಕೆ ಆದ್ಮೇಲೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಗೆದ್ರು ಅಂತ.
ಬಟ್ ಆದ್ರೆ ಅವರು ಅಧಿಕೃತವಾಗಿ ಘೋಷಣೆ ಮಾಡಂಗಿಲ್ಲ, ಸರ್ಟಿಫಿಕೇಟ್ ಕೊಡಂಗಿಲ್ಲ ಅಷ್ಟೇ. ಅದೇ ಅದೇ ನಮ್ಮ ಅಲ್ಲಿಯ ಕ್ಯಾಂಡಿಡೇಟ್ಗಳು ಗೆದ್ದಾಗಿದೆ ಅನ್ನೋದು ಕ್ಲಾರಿಟಿ ಇರುತ್ತೆ. ನಿಮಿಷ ಗೆದ್ದಾಗಿದೆ ಅನ್ನೋದು ಕ್ಲಾರಿಟಿ ಇದೆ, ಅವ್ರಿಗೆ ಅಧಿಕೃತ ಸರ್ಟಿಫಿಕೇಟ್ ಮಾತ್ರ ಬರುತ್ತೆ. ಈಗ ನಾವು ಕೋರ್ಟಿನ ಓಟ್ಗಳನ್ನ ಬಿಟ್ಟು ಸಹ ಅದು ವಿತರಣೆ ಮಾಡಿದ್ರು ಸಹ ನಾವು ರಿಸಲ್ಟ್ ಬರುತ್ತೆ. ಹಾಗಾಗಿ ಅದು ಅವರೇ ಹೇಳ್ಬೇಕು. ಅವ್ರು ಬಿಜೆಪಿನ ಅವ್ರನ್ನೇ ಕೇಳಿ, ಅಲ್ಲ ಅವ್ರನ್ನೇ ಕೇಳಿ. ಹೌದಪ್ಪ, ನಮ್ಮ ಇಡೀ ಕಾಂಗ್ರೆಸ್ಸಿನ ಕ್ಯಾರ್ಪೇಟೆ ಕಾಂಗ್ರೆಸ್ಸಿಗೆ ಎಲ್ಲರೂ ಅವ್ರ ಜೊತೆ ಗಟ್ಟಿಯಾಗಿ ನಿಂತವ್ರೆ, ಗೊತ್ತಾಯ್ತಾ? ಸೊ ಅವರನ್ನ ನಮ್ಮ ಹುಡುಗರೇ ಗೆಲ್ಲಿಸ್ಕೋಬೇಕು ಅಂತಲೇ ಗೆಲ್ಲಿಸ್ಕೊಂಡಿದೀವಿ. ಸೊ ಇನ್ನು ಮುಂದುವರೆದದ್ದು ಅವ್ರನ್ನ ಕೇಳಿ ಹೇಳ್ತಾರೆ ಅವರೇ.